ಮೊದಲು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಬೆಂಗಳೂರಿಂದ. ಬೆಂಗಳೂರು ಟು ಗೋವಾ ಮತ್ತು ಸೌತ್ ಗೋವಾ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ, ಚೆಕ್ ಮಾಡಿ. ಈಗ ನಾವು ಹೋಗ್ತಾ ಇದೀವಿ ನಾರ್ತ್ ಗೋವಾಗೆ. ಬೆಳಿಗ್ಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಮಡ್ಗಾಂವ್ ಬಸ್ ಸ್ಟಾಂಡ್ ಇಂದ ಪಂಜಿಗೆ. ನಂತರ ಪಂಜಿಯಿಂದ ನಾನ್ ಬಂದೆ ಕಲಂಗುಟೆಗೆ. ಮೊದಲು ಸ್ಕೂಟಿ ರೆಂಟ್ ಮಾಡ್ಕೊಂಡ್ವಿ. ಸ್ಕೂಟಿ ರೆಂಟಲ್ ಚಾರ್ಜಸ್ ಪರ್ ಡೇ 350 ರೂಪಾಯಿ ಆಗಿದೆ. ನಾವು 2 ದಿವಸಕ್ಕೆ ತಗೊಂಡಿರೋದು 700 ರೂಪಾಯಿ ಕೊಟ್ಟಿದೀವಿ. ಸ್ಕೂಟಿ ರೆಂಟ್ ಮಾಡುವ ಮುಂಚೆ ಫಸ್ಟ್ ಒಂದು ವಿಡಿಯೋ ಮಾಡ್ಕೊಳ್ಳಿ. ಸ್ಕೂಟಿ ರೆಂಟ್ ಮಾಡ್ಕೊಂಡು ನಂತರ ನಾವು ಬಂದ್ವಿ ನಮ್ಮ ರೂಮ್ಗೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ TFK ವ್ಲಾಗ್ಸ್ ಫ್ರಮ್ ನಾರ್ತ್ ಗೋವಾ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೇಕು, ನಾನು ಎಕ್ಸ್ಪ್ಲೋರ್ ಮಾಡಿದೆ ಸೌತ್ ಗೋವಾ. ಸೊ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋಣ ನಾರ್ತ್ ಗೋವಾ. ಸೊ ಪ್ರೆಸೆಂಟ್ ನಾನು ಇದ್ದೀನಿ ನಮ್ಮ ಪ್ರಾಪರ್ಟಿಯಲ್ಲಿ. ಫಸ್ಟ್ ನಿಮ್ಗೆ ಪ್ರಾಪರ್ಟಿ ಟೂರ್ ಕೊಡ್ಬಿಡ್ತೀನಿ, ನಂತರ ನಮ್ಮ ಸೈಟ್ ಸೀಯಿಂಗ್ ಮಾಡೋಣ. ಸೊ ಗೈಸ್, ಇದೇ ನಮ್ಮ ಫ್ಲಾಟ್ ತಗೊಂಡಿರೋದು. ದಿಸ್ ಸೈಡ್ ಇಸ್ ಬಾಲ್ಕನಿ. ಸೊ ಹಿಯರ್ ಸಮ್ ಕನ್ಸ್ಟ್ರಕ್ಷನ್ ಇಸ್ ಗೋಯಿಂಗ್ ಆನ್. This is dining table. This is kitchen. This is fridge. This is washroom. So this is bathroom. And here it's me. So this is bedroom. So ಈ ಕಡೆ AC ಎಲ್ಲ ಇದೆ. And this is balcony where we can sit and enjoy and do the chill. So here the swimming pool is closed right now, but we can go to other swimming pool. ಇವತ್ತಿನ ನಮ್ಮ ಸೈಟ್ ಸೀಯಿಂಗ್ ಆಗಿರುತ್ತೆ. ಫಸ್ಟ್ ನಾವು ಹೋಗ್ತಾ ಇದೀವಿ ಅಗೋಡಾ ಫೋರ್ಟ್ಗೆ. ಬನ್ನಿ ಗೈಸ್. ಈಗ ನಾವು ಬಂದಿದ್ದೀವಿ ಅಗೋಡಾ ಫೋರ್ಟ್, ನಾರ್ತ್ ಗೋವಾದಲ್ಲಿ. ಕಲಂಗುಟೆಯಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಪಾರ್ಕಿಂಗ್ ಫೀ ಒಂದು 50 ರೂಪಾಯಿ ತಗೊಂಡಿದ್ದಾರೆ. ಎಂಟ್ರಿ ಫೀ ಸಪರೇಟ್ ಇರತ್ತಂತೆ. ಬನ್ನಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ಗೈಸ್. ದಿಸ್ ಇಸ್ ದ ಎಂಟ್ರಿ. ಹೀಗೆ ಎಂಟ್ರಿ ಮಾಡಬೇಕು. ಟೈಮಿಂಗ್ಸು ಇಲ್ಲಿ ಎಂಟ್ರಿ ಟಿಕೆಟ್ ತಗೋಬೇಕು. ಓಕೆ ಗೈಸ್, ಈಗ ನಾವು ಅಗೋಡಾ ಫೋರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಒಬ್ಬ ಪರ್ಸನ್ಗೆ 20 ರೂಪಾಯಿ ಆಗುತ್ತೆ. ನಾವು ಬಂದಿದ್ದೀವಿ ಅಗೋಡಾ ಫೋರ್ಟ್ ಹತ್ರ. ಸೊ ಈ ತರ ಇದೆ ಫೋರ್ಟ್. ಫ್ರೆಂಡ್ಸ್, ಈಗ ಅಗೋಡಾ ಫೋರ್ಟ್ ಒಳಗಡೆ ಹೋಗೋಣ. ಸೊ ಇಲ್ಲಿಂದ ಅಗೋಡಾ ಫೋರ್ಟ್ದು ವ್ಯೂ ನೋಡ್ಬೋದು ನೀವು. ಸೊ ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಗೈಸ್. This is amazing. ಆಗ್ಲೇ ಅಲ್ಲಿಂದ ನಡ್ಕೊಂಡು ಬಂದಿದ್ದು. ದಿಸ್ ಇಸ್ ದ ಬ್ಯೂಟಿಫುಲ್ ವ್ಯೂ ಆಫ್ ಕಂಪ್ಲೀಟ್ ಅಗೋಡಾ ಫೋರ್ಟ್. ಓಕೆ ಫ್ರೆಂಡ್ಸ್, ಅಗೋಡಾ ಫೋರ್ಟ್ ಬಂದು ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಫೋರ್ಟ್ ನಾರ್ತ್ ಗೋವಾದಲ್ಲಿ. ಫೋರ್ಟ್ ಅನ್ನು ಕಟ್ಟಿದ್ದು 1612ನೇ ಇಸ್ವಿಯಲ್ಲಿ, ಅಂದ್ರೆ 400 ಇಯರ್ಸ್ ಬ್ಯಾಕ್ ಈ ಫೋರ್ಟ್ ಅನ್ನು ಕಟ್ಟಿದ್ದು. ಒನ್ ಆಫ್ ದ ಬ್ಯೂಟಿಫುಲ್ ಫೋರ್ಟ್. ಸೊ ಈ ಫೋರ್ಟ್ ನ ಕಟ್ಟೋ ಪರ್ಪಸ್ ಏನಂದ್ರೆ, ಪೋರ್ಚುಗೀಸರು ಈ ಫೋರ್ಟ್ ಅನ್ನು ಕಟ್ಟಿಸಿದ್ದು ಶತ್ರುಗಳ ದಾಳಿಯಿಂದ ಗೋವಾವನ್ನು ರಕ್ಷಿಸಲು ಇದನ್ನು ಕಟ್ಟಿಸಿದ್ದು. ಈ ಫೋರ್ಟ್ ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಇಲ್ಲಿ ಫ್ರೆಶ್ ವಾಟರ್ ರಿಸರ್ವ್ ಮಾಡ್ತಾ ಇದ್ದಿದ್ದು. ಹಳೆ ಕಾಲದಲ್ಲಿ ಗೋವಾ ಮೂಲಕ ಸಾಗುವ ಶಿಪ್ಸ್ ಇಲ್ಲಿಂದ ಫ್ರೆಶ್ ವಾಟರ್ ತಗೊಳಕ್ಕೆ ನಿಲ್ಲುತ್ತಿದ್ವು. ಈ ಫೋರ್ಟ್ ಗೆ ಅಗೋಡಾ ಎಂಬ ಹೆಸರು ಬಂದಿದ್ದು ಪೋರ್ಚುಗೀಸ್ ನಲ್ಲಿ. ಇದರ ಅರ್ಥ ನೀರೆಂಬುದು. ಇಲ್ಲಿ ಗೋವಾದಲ್ಲಿ ಮೋಸ್ಟ್ ಆಫ್ ನಾವು ನಮ್ಮ ಕನ್ನಡಿಗರನ್ನ ಸ್ಪಾಟ್ ಮಾಡ್ಬೋದು. ಕನ್ನಡ ಮಾತಾಡ್ತಾ ಇರೋರನ್ನ ಜಾಸ್ತಿ ಜನನ ಸ್ಪಾಟ್ ಮಾಡ್ಬೋದು. ಇಲ್ಲಿಂದ ಸಮುದ್ರದ ವ್ಯೂ ಒನ್ ಆಫ್ ದ ಬ್ಯೂಟಿಫುಲ್ ಆಗಿರುತ್ತೆ. ವೇವ್ಸ್ನ ನಾವು ನೋಡ್ಬೋದು. ಓಕೆ ಗೈಸ್, ಅಗೋಡಾ ಫೋರ್ಟ್ ನೋಡಿದ್ದಾಯ್ತು. ಈಗ ನಾವು ಹೋಗೋಣ ನೆಕ್ಸ್ಟ್ ಪ್ಲೇಸ್ಗೆ. ಇಲ್ಲೇ ಪಕ್ಕದಲ್ಲಿ ಲೈಟ್ ಹೌಸ್ ಇದೆ ಅಂತೆ, ಅಲ್ಲಿ ಹೋಗೋಣ.
ಈ ಫೋರ್ಟ್ನ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೂ. ಬೆಸ್ಟ್ ಟೈಮ್ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ವಿಸಿಟ್ ಮಾಡಿ. ಓಕೆ ಗೈಸ್, ಈಗ ನಾವು ಬಂದಿದ್ದೀವಿ ಲೈಟ್ ಹೌಸ್ ಹತ್ರ. ಅಗೋಡಾ ಫೋರ್ಟ್ ಪಕ್ಕದಲ್ಲೇ ಇರೋ ಲೈಟ್ ಹೌಸ್ ಇದು. ಫ್ರೆಂಡ್ಸ್, ಇಲ್ಲಿನ ಎಂಟ್ರಿ ಫೀ 25 ರೂಪಾಯಿ ಆಗಿದೆ. बोलिए रेडार है। अच्छा, वो क्या काम करता है? वो इंटरनेट के थ्रू नेविगेशन करता है शिप्स के लिए। अच्छा अच्छा, हाँ। दिन में, रात में भी? रात को लाइट जलेगा। अच्छा, रात को लाइट जलेगा। ओके सर, थैंक यू। ಈ ಅಗೋಡಾ ಲೈಟ್ ಹೌಸ್ ಮೇಲೆಯಿಂದ ಕಂಪ್ಲೀಟ್ ಸಿ ವ್ಯೂ ಅನ್ನು ನೋಡಬಹುದು. ಇಲ್ಲಿ ತಂಪಾದ ಗಾಳಿ ಜೊತೆಗೆ ಸನ್ಸೆಟ್ ಸೂಪರ್ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಲೈಟ್ ಹೌಸ್ ಏಷ್ಯಾದಲ್ಲಿರುವ ಅತ್ಯಂತ ಹಳೆಯ ಲೈಟ್ ಹೌಸ್ ಅಲ್ಲಿ ಒಂದಾಗಿದೆ. ಓಕೆ ಫ್ರೆಂಡ್ಸ್, ಈಗ ನಾವು ಅಗೋಡಾ ಫೋರ್ಟ್ ನೋಡಿದ್ದಾಯ್ತು. ನಂತರ ನಾವು ಹೋದ್ವಿ ಅಗೋಡಾ ಲೈಟ್ ಹೌಸ್ಗೆ. ಸೊ ಈಗ ನಾವು ಹೋಗ್ತಾ ಇದೀವಿ ಕೆಂಡೋಲಿಮ್ ಬೀಚ್. ಸೊ ನೋಡಬಹುದು, ಇದು ಒಂದು ಕೆಂಡೋಲಿಮ್ ಬೀಚ್ ದಾರಿ. ಸ್ವಲ್ಪ ದೂರ ಹೋಗ್ಬೇಕು. ಸೊ ಬ್ಯೂಟಿಫುಲ್ ಕೆಂಡೋಲಿಯಂ ಬೀಚ್ ಬಂದ್ಬಿಡತ್ತೆ. ವೆಲ್ಕಮ್ ಟು ಕೆಂಡೋಲಿಯಂ ಬೀಚ್. ಎಲ್ಲಿ? ಸೊ ನೋಡ್ಬೋದು, ಇದು ಎಂಟ್ರೆನ್ಸ್. ಇದು ಎಂಟ್ರೆನ್ಸ್. ಪಾರ್ಕಿಂಗ್ ಇಲ್ಲಿ 50. ಅವನಾಜಿ ಎಲ್ಲ ಕಡೆ ಸ್ಕ್ಯಾಮ್. 50 ರೂಪಾಯಿ ಮಾಡಿಬಿಟ್ಟಿದ್ದಾರೆ ಬರೀ ಪಾರ್ಕಿಂಗ್ ಮಾತ್ರ. ಏನು ಮಾಡೋಕ್ಕಾಗಲ್ಲ. ಈಗ ಬೀಚ್ ಹತ್ರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಕಡೆ ಎಲ್ಲ ಅಂಗಡಿಗಳಿದಾವೆ. ಅಮೇಜಿಂಗ್. ಕೆಂಡೋಲಿಯಂ ಬೀಚಿಗೆ ಬಂದಿದ್ದೀವಿ. ಒಂದ್ ಕಡೆ ಮಳೆ ಬೇರೆ ಬರಂಗಿದೆ ಅಂಡ್ ಈ ಕಡೆ ಫುಲ್ಲು ಸನ್ಸೆಟ್ ಬೇರೆ ಆಗೋಗಿದೆ. ಗುರು, ವ್ಯೂ ಅಂತೂ ಸಖತ್ತಾಗಿದೆ ನೋಡಿ. ಈಗಲೇ ಸನ್ಸೆಟ್ ಆಗಿರೋದು, ಈಗ ಮಳೆ ಬೇರೆ ಬರಂಗಿದೆ. ವ್ಯೂ ನೋಡ್ಬೋದು ಗೈಸ್, ಅಮೇಜಿಂಗು. ಸೊ ಗೈಸ್, ಒಂಥರ ಫುಲ್ ಮೋಡ ಎಲ್ಲ ಮುಚ್ಕೊಂಡಿದೆ. ಮಳೆ ಬೇರೆ ಮಳೆ ಸ್ಟಾರ್ಟ್ ಆಗೋಯ್ತು. ಈಗ ನಾವು ಹೋಗ್ತೀವಿ ಗೈಸ್. ಸೊ ಈ ಥರ ಅಂಗಡಿಯಲ್ಲಿ ಶಾಪಿಂಗ್ ಎಲ್ಲ ಮಾಡ್ಬೋದು. ಗೈಸ್, ಮತ್ತೆ ಮಳೆ ಸ್ಟಾಪ್ ಆಗೋಯ್ತು. ಮೋಡ ಎಲ್ಲ ಹೊಟ್ಟೋಯ್ತು. ಈಗ ಮತ್ತೆ ಬೀಚ್ ಹತ್ರ ಹೋಗೋಣ. ಗೈಸ್, ಈ ಕಡೆ ಆಗಲೇ ಮೋಡ ಇತ್ತು ನೋಡ್ಬೋದಾ. ಈಗ ಅದೆಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಆ ಕಡೆ ಹೊಟ್ಟೋಯ್ತು. ಅಮೇಜಿಂಗ್ ವ್ಯೂ ಗೈಸ್. ಈ ಥರ ವ್ಯೂ ಒಂಥರ ನೋಡೋಕ್ಕೆ ಸಾಕಾಗಿದೆ. ಇಲ್ಲಿ ಜನ ಸನ್ಸೆಟ್ ಟೈಮಲ್ಲಿ ತಮ್ಮ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೂಪರಾಗಿ ಎಂಜಾಯ್ ಮಾಡ್ತಾರೆ. ಫುಲ್ ಪೀಸ್ಫುಲ್ ಆಗಿದೆ ಇಲ್ಲಿನ ವೈಬ್ಸು. ಈ ಕಲಂಗುಟೆ ಬೀಚ್ ಮತ್ತು ಬಾಗಾ ಬೀಚ್ಗೆ ಕಂಪೇರ್ ಮಾಡಿದ್ರೆ ಕೆಂಡೋಲಿಂ ಬೀಚ್ ಬಂದು ಒನ್ ಆಫ್ ದ ಲೆಸ್ ಕ್ರೌಡೆಡ್ ಬೀಚ್. ಕಡಿಮೆ ಜನ ಇರ್ತಾರೆ. ಫುಲ್ ಪೀಸ್ಫುಲಿ ಎಂಜಾಯ್ ಮಾಡ್ಬೋದು. ಎಸ್ಪೆಷಲಿ ಸನ್ಸೆಟ್ ಎಂಜಾಯ್ ಮಾಡೋಕ್ಕೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್. ಸೊ ಸಖತ್ತಾಗಿದೆ ಗುರು, ಪ್ಲೇಸ್ ಅಂತೂ ಅಮೇಝಿಂಗ್ ಆಗಿದೆ. ನಾವಂತೂ ಆರಾಮಾಗಿ ಪೀಸ್ಫುಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಮತ್ತು ಸಾಯಂಕಾಲ ನಾವು ಹೋಗೋಣ ಟೀಟೋಸ್ ಲೈನ್ಗೆ. ಕಡಿಮೆ ಬಜೆಟಲ್ಲಿ
ಒಂದು ಕಡಿಮೆ ಅಮೌಂಟಲ್ಲಿ ಹೇಗೆ ನಾವು ಪಾರ್ಟಿ ಮಾಡ್ಬೋದು ಅದೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಗೈಸ್. ಫ್ರೆಂಡ್ಸ್, ನಮ್ಮ ಫ್ಲ್ಯಾಟಲ್ಲಿ ಆಲ್ರೆಡಿ ಕಿಚನ್ ಇದೆ. ಸೊ ಸಾಯಂಕಾಲ ಹೋಗಿ ಚಿಕನ್ ತಂದುಬಿಟ್ಟು ನಾವೀಗ ಬಿರಿಯಾನಿ ಕುಕ್ ಮಾಡಿದ್ದೀವಿ. ನೋಡ್ಬೋದು, ಸಖತ್ತಾಗಿ ಕುಕ್ ಆಗಿದೆ ಗೈಸ್. ಈಗ ತಿನ್ನುವ ಸಮಯ. ರಾತ್ರಿ ಊಟ ಮುಗಿಸ್ಕೊಂಡು ಈಗ ನಾವು ಫ್ರೀ ಆಗಿ ಪಾರ್ಟಿ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ ಟೀಟೋಸ್ ಲೇನ್ಗೆ. ಸೊ ನೀವೇನಾದರೂ ಕಲ್ಲಂಗುಟೆ ಬೀಚಿಗೆ ಬಂದರೆ ಈ ಟೀಟೋಸ್ ಲೇನ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಇಲ್ಲಿನ ಪಬ್ಸಲ್ಲಿ ಡೈಲಿ ಪಾರ್ಟಿ ನಡೀತಾ ಇರುತ್ತೆ. ಇನ್ನು ಕೆಲವೊಂದು ಪಬ್ಸಲ್ಲಿ ಫ್ರೀಯಾಗಿ ಪಾರ್ಟಿ ನಡೆಯುತ್ತೆ. ಆದರೆ ಇವತ್ತಿನ ಕ್ಲೈಮೇಟ್ ಬಂದು ಫುಲ್ ಮಳೆ ಬರೋ ಥರ ಇದೆ. ಆ ರೀಸನ್ನಿಂದ ನಾವು ಪಾರ್ಟಿಗೆ ಹೋಗ್ತಾ ಇಲ್ಲ. ನಾವು ಜಸ್ಟ್ ಸ್ಟ್ರೈಟ್ ಬಾಗಾ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ರಾತ್ರಿ ಇಲ್ಲಿ ಬಾಗಾ ಬೀಚ್ ಹತ್ರ ಬಂದರೆ ಫುಲ್ ಮಳೆ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಅಷ್ಟು ಖರಾಬಾಗಿ ಮಳೆ ಬೀಳ್ತದೆ. ಎಲ್ಲರೂ ಪಾರ್ಟಿ ಮಾಡ್ತಾ ಇದ್ದಿದ್ದು ಜನ ಎಲ್ಲ ಆಚೆ ಕಡೆ ಬಂದುಬಿಟ್ಟು ಸೈಡಲ್ಲಿ ನಿಂತ್ಕೊಂಡಿದ್ದಾರೆ. ಯಾಕಂದರೆ ಫುಲ್ ಮಳೆ. ಸೊ ನಾವು ಸ್ವಲ್ಪ ಹೊತ್ತು ಇಲ್ಲಿ ಇರ್ತೀವಿ, ನೆಕ್ಸ್ಟ್ ರೂಮ್ಗೆ ಹೊಟ್ಟೋಗ್ತೀವಿ. ಇಲ್ಲಿಗೆ ನಮ್ಮ ವಿಡಿಯೋ ಸ್ಟಾಪ್ ಮಾಡ್ತೀವಿ. ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಆಗುತ್ತೆ.